ಆಗ ಒಬ್ರು ಅಜ್ಜಿ ಬಂದು ನಂಗೆ ತುಂಬ ಹುಷಾರಿಲ್ಲ, ನನ್ನ ಮಗನ ಕರ್ಕೊಂಡು ಬರ್ತೀಯಾ ಅಂತ ಅಂದರು. ನಾನು ನನ್ನ ಮಾವ ಕಾಯ್ತಾ ಇರ್ತಾರೆ ನಂಗೆ ಲೇಟ್ ಆಗುತ್ತೆ ಅಂತ ಹೇಳಿದೆ. ಆಗ ಅವರು ನಮ್ಮನೆ ಇಲ್ಲೇ ಇರೋದು, ನನ್ನ ಮಗನ್ನ ಕರ್ಕೊಂಡು ಬಂದು ಸಹಾಯ ಮಾಡಪ್ಪ ಅಂತ ಅಂದರು. ಅದಕ್ಕೆ ನಾನು ಹೋದೆ ಮಾಮ. ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ಇದ್ದಕ್ಕಿದ್ದಾಗ ಯಾವುದೋ ಒಂದು ಟೆಂಪೋ ನನ್ನ ಗುದ್ದಕ್ಕೆ ಅಂತ ಬಂತು. ಅಷ್ಟರಲ್ಲಿ ಒಂದು ಕಾರ್ ಅಡ್ಡ ಬಂದು ಆ ಟೆಂಪೋ ನನ್ನ ಗುದ್ದೋದ್ರಿಂದ ತಪ್ಪಿಸ್ತು. ಆ ಟೆಂಪೋದಲ್ಲಿ ಇದ್ದವ್ರು ಯಾರು? ಅವ್ರನ್ನೇನಾದ್ರೂ ನೋಡಿದ್ಯಾ? ಅವ್ರು ನಿನಗೆ ಗೊತ್ತಾ? ಗೊತ್ತಿಲ್ಲ ಮಾಮ. ಸರಿ, ಆ ಕಾರ್ ಅಡ್ಡ ಬಂದು ನಿಲ್ಸಿದ್ರು ಅಂದಲ್ಲ, ಅವ್ರು ಯಾರು? ಒಬ್ಳು ಆಂಟಿ. ಆಂಟಿನಾ? ಅವ್ರು ನೋಡೋಕೆ ಹೇಗಿದ್ರು? ಮಾಮ, ಅವ್ರು ನನ್ನ ಎದುರುಗಡೆ ಇದ್ದಾಗ ತೋರಿಸ್ತೀನಿ. ಆದ್ರೆ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಸರಿ, ನಾಳೆ ನಿಂಗೆ ಪರೀಕ್ಷೆ ಇದೆ ಅಲ್ವಾ? ಚೆನ್ನಾಗಿ ಓದ್ಕೊ. ಓದು. ಯಾರಿರ್ಬೋದು ಆ ಹೆಂಗಸು? ಆ ಅಜ್ಜಿ ಯಾಕೆ ಮನೂನ್ ಕಳಿಸಿದ್ರು? ಆ ಟೆಂಪೋದವನು ಯಾಕೆ ಮನೂನ್ ಗುದ್ದಕ್ಕೆ ಬಂದ? ಬರೀ ಪ್ರಶ್ನೆಗಳೈತಿಯಲ್ಲ. ಆದರೆ ಒಂದಂತೂ ನಿಜ, ಮನುಗೆ ಏನಾದರೂ ಆಗಲಿ ಅಂತ ಯಾರೋ ಪಿತೂರಿ ಮಾಡ್ತಿದ್ದಾರೆ. ಯಾರು ಅಂತ ಕಂಡುಹಿಡಿಲೇಬೇಕು. ಹೇಳ್ಕೊಳಕ್ಕೆ ಇಬ್ಬರು ಸೊಸೇಂದ್ರು. ಎಲ್ಲ ಕೆಲಸ ನಾನೇ ಮಾಡಬೇಕಾಗಿದೆ. ಸ್ವಲ್ಪ ದಿನ ಮನೆಯಲ್ಲಿ ಇಲ್ಲ ಅಂದರೆ ಎಲ್ಲ ವಿಷಯ ತಲೆ ಕೆಳಕಾಗೋಗುತ್ತೆ ಈ ಮನೇಲಿ. ಈ ಮಂಜರಿಯಲ್ಲಿ ಹಾಳಾದವಳು ಸುಪ್ನಾತಿ ಒಂದು ಗಂಡನಿಂದೆ ಅಲಿತಾಳೆ, ಇಲ್ಲೆಲ್ಲ ಮೂದೇವಿ ಥರ ರೂಮಲ್ಲೇ ಕೂತಿರ್ತಾಳೆ. ಅತ್ತೆ ಬಂದಿದ್ದಾಳಲ್ಲ, ಏನಾದರೂ ಸಹಾಯ ಮಾಡೋಣ, ಏನೂ ಇಲ್ಲ. ಮಂಜರಿ, ಮಂಜರಿ, ಎಲ್ಲೇ ಹಾಳಾಗೋಗಿದ್ಯಾ ಅಂಜಲಿ? ಕರೆದ್ರ ಅಬ್ಬೆ? ನಿನ್ನೇನು ಯಾರು ಕರೆದವರು? ಅವಳೇಲಿ ನಿನ್ನೋರ್ಗಿತಿ ಕೋಣೆಯಲ್ಲಿ ಇರ್ಬೇಕಬ್ಬೆ. ಏನಾದ್ರೆ ಬೇಕಿದ್ರೆ ನನಗೆ ಹೇಳಿ. ಪಾಪ ಬಸ್ರಿ ಅಲ್ವಾ, ಸುಸ್ತಾಗಿರ್ಬೇಕು. ಏನೇ ಸುಸ್ತು? ನಿನ್ ಗಂಡ ನನ್ನ ಹೊಟ್ಟೆಯಲ್ಲಿದ್ದಾಗ ಹೊಲಕ್ಕೆ ಹೋಗಿ ಹೊತ್ತು ಮುಳುಗೋವರೆಗೂ ದುಡಿತಿದ್ದೆ ಗೊತ್ತಾ? ನಡು ಬಗ್ಸಿ ಇಡೀ ಮನೆ ಕಸ ಗುಡಿಸಿ ಒರೆಸಿ ಅಡಿಗೆ ಮಾಡ್ತಿದ್ದೆ ಗೊತ್ತಾ? ಮನೋ, ಯಾಕೋ ಬರ್ತಾ ಬರ್ತಾ ಅತಿ ಆಯಿತು. ಕ್ಲಾಸಿಂದ ಆಚೆ ಕಳಿಸಿದ್ರೆ ನಿನಗೆ ಬುದ್ಧಿ ಬರುತ್ತೆ. ನಡಿ ಆಚೆ, ನಡಿ.
ಏನಾಯ್ತು ಕಂದ? ಯಾಕೆ ಹೀಗೆ ಕೂಗ್ಕೋತಾ ಇದೆಯಾ? ಮಾಮ ನಂಗೆ ಜೋರ್ ಸುಸ್ಸು ಬರ್ತಿದೆ, ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಮತ್ತೆ ಮತ್ತೆ ಅಮ್ಮ ಏನೇ ಆದ್ರೂ ಸ್ಕೂಲ್ನ ಬಾತ್ರೂಮ್ ಉಪಯೋಗಿಸಬಾರ್ದು ಅಂದಿದ್ದಾರೆ ಮಾಮ. ನಾನೇನ್ ಮಾಡೋದು? ನಂಗೆ ಜೋರ್ ಬರ್ತಿದೆ ಮಾಮ. ಅಯ್ಯೋ ನನ್ನ ಕಂದ, ಈಗೇನು ಮಾಡೋದು? ಸರಿ ಬಾ, ಮನೆಗೆ ಹೋಗಿ ಬಂದ್ಬೇಡ. ಬಾ ಬಾ. ಮಾಮ ನಂಗೆ ತುಂಬಾ ಅರ್ಜೆಂಟ್ ಆಗ್ತಿದೆ, ಒಂದು ಎಕ್ಸಾಮ್ ಮಾಡಕ್ ಆಗ್ತಿಲ್ಲ ಮಾಮ. ಯಾಕೋ ಶಶಿ, ಏನಾಯ್ತು? ಯಾಕೆ ಹೀಗೆ ಓಡ್ ಬಂದೆ? ಮನು ಯಾಕೆ ಹೊಟ್ಟೆ ಹಿಡ್ಕೊಂಡು ಹೋದ? ಅದು ಸ್ಕೂಲಲ್ಲಿ ನನ್ನ ಕೈಲಿ ಆಗ್ತಿಲ್ಲ ಅಕ್ಕ. ಮನು ಕೇಳೋ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ಇನ್ನು ಎಷ್ಟು ದಿನ ಈ ವನವಾಸ ಪಡ್ಬೇಕು ಹೇಳು? ನಮ್ದಿರ್ಲಿ, ಮನು ಎಳೆ ಮಗು, ಅವನ ಮನ್ಸಲ್ಲಿ ಎಷ್ಟು ಗೊಂದಲ ತುಂಬಿರ್ಬೇಕು. ಎಲ್ರಿಗೂ ಎಲ್ಲಾ ತರದ ಸ್ವಾತಂತ್ರ್ಯ ಇದ್ದು ಅವನಿಗೆ ನಾವ್ ಈ ತರ ಹಿಂಸೆ ಮಾಡಿದ್ರೆ ಅವ್ನು ಹೇಗಾದ್ರೂ ತಡ್ಕೋತಾನೆ ಹೇಳಕ್ಕ? ಒಂದು ವಿಷಯ ಅಂತಲ್ಲ, ಅವನು ಎದ್ರೆ ಕೂತ್ರೆ ನಿಂತ್ರೆ ಹತ್ರೆ ಎಲ್ಲದಕ್ಕೂ ಹಿಂಸಿಸ್ತಿದ್ಯಾಕ? ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ, ಆದ್ರೆ ಅದನ್ನ ಅವನಿಗೆ ಹೇಗೆ ಅರ್ಥ ಮಾಡಿಸ್ತೀಯ? ಆಟ ಆಡೋ ಹಾಗಿಲ್ಲ, ಒಬ್ಬೊಬ್ಬನೇ ಓಡಾಡೋ ಹಾಗಿಲ್ಲ, ಅಳೋ ಹಾಗಿಲ್ಲ, ನಗೋ ಹಾಗಿಲ್ಲ. ಹೀಗೆ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೂಡ ಕೊಡೋಕ್ಕಾಗ್ತಿಲ್ಲ. ಯಾವ ಪ್ರಶ್ನೆ? ಯಾವುದೋ ಪುಸ್ತಕನ ಬಿಟ್ಟು ಬಂದಿದೆಯಂತೆ, ಅದನ್ನು ವಾಪಸ್ ತಗೊಳ್ಳೋಕ್ಕೆ ಅಂತ ಶಾಲೆಯಿಂದ ಬಂದಿದೆಯಂತೆ. ಎಲ್ಲಿ ಪುಸ್ತಕ? ನೀನ್ ಮಾಡಿದ ಕೆಲ್ಸಕ್ಕೆ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ತಪ್ಪಾಯ್ತು ಅಜಯ್, ನಾನು ಹೇಳಿದ್ನಲ್ಲ ನಾನು ಬೇಕಂತಲೇ ಮಾಡಿಲ್ಲ ಅಂತ. ನಾನು ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕಿತ್ತು. ಏನ್ ಅರ್ಜೆಂಟ್ ಕೆಲಸ? ಅದು ಕ್ಲಾಸನ್ನೇ ಅರ್ಧಕ್ಕೆ ಬಿಟ್ಟೋಗೋ ಅಷ್ಟು. ಅದು ಅದು ಏನಾಯ್ತಂದ್ರೆ